ಮಧುಮೇಹಿಗಳಿಗೆ ನಮಸ್ಕಾರ. ಎಲ್ಲ ಮಧುಮೇಹಿಗಳಿಗೆ ಸಿಯೋಗ್ ಆಸ್ಪತ್ರೆ ವತಿಯಿಂದ ಒಂದು ಸಿಹಿ ಸುದ್ದಿಯನ್ನು ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಇದ್ದೇನೆ. ಇಡೀ ಪ್ರಪಂಚದಲ್ಲಿ ಸಕ್ಕರೆ ಕಾಯಿಲೆ ಎಷ್ಟು ಜನರಲ್ಲಿ ನಿಯಂತ್ರಿತವಾಗಿದೆ ಅನ್ನೋ ಅಂಕಿಅಂಶಗಳನ್ನು ನೀವು ನೋಡಿದ್ರೆ 35% ಜನರಲ್ಲಿ ಮಾತ್ರ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿದೆ. ಇನ್ನು 65% ಜನರಲ್ಲಿ ಅವರು ಔಷಧಗಳನ್ನು ತೆಗೆದುಕೊಳ್ತಾ ಇದ್ದನ್ನು ಕೂಡ ಮತ್ತು ಜೀವನ ಶೈಲಿಯ ವಿಧಾನಗಳನ್ನು ಪಾಲಿಸದೇ ಇರುವ ಕಾರಣ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿಲ್ಲ. ನಾನು ಹಿಂದಿನ ಸಂಚಿಕೆಗಳಾಗಲೇ ಹೇಳಿದಾಗೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿದೆ ಅಂತ ನಾವು ಅಂದ್ಕೋಬೇಕು ಅಂದರೆ HbA1c 3 ತಿಂಗಳಿಗೊಂದ್ಸರಿ ಮಾಡಿಸ್ತಕ್ಕಂಥ HbA1c ಪರೀಕ್ಷೆ ಕನಿಷ್ಠ 7% ಕಡಿಮೆ ಇದ್ದರೆ ಮಾತ್ರ ನೀವು ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿದೆ ಅಂತ ಅಂದ್ಕೋಬೇಕು. ಇದನ್ನು ಮಾನದಂಡವಾಗಿ ತೆಗೆದುಕೊಂಡು ಇಡೀ ಪ್ರಪಂಚದಲ್ಲಿ ನಾವು ಯೋಚನೆ ಮಾಡಿದಾಗ ಅಮೇರಿಕಾದಂಥ ದೇಶದಲ್ಲೂ ಕೂಡ 45%, ಭಾರತದಲ್ಲಿ 35%. ಕಾರಣ ಏನು ಅಂತಂದರೆ ಇದು ಕೇವಲ ಔಷಧಿಗಳಿಂದ ನಿಯಂತ್ರಣಕ್ಕೆ ಬರತಕ್ಕಂಥ ಕಾಯಿಲೆ ಇದಲ್ಲ. ಇದು ಸಂಪೂರ್ಣವಾದಂತಹ ಸಮಗ್ರ ಜೀವನ ಶೈಲಿ, ಔಷಧಿಗಳು ಇವೆಲ್ಲವನ್ನು ಒಳಗೊಂಡಂತಹ ಒಂದು ಪೂರ್ಣ ದೃಷ್ಟಿಯ ಸಮಗ್ರ ಚಿಕಿತ್ಸಾ ವಿಧಾನಗಳನ್ನು ನಿರಂತರವಾಗಿ ಪಾಲಿಸುವ ದಿಸೆಯಿಂದ ಮಾತ್ರ ಸಕ್ಕರೆ ಕಾಯಿಲೆ ಅದು ಹಿಡಿತಕ್ಕೆ ಬರುತ್ತೆ. ಇನ್ನು ಈ ಜಾಹೀರಾತುಗಳಲ್ಲಿ ನಾವು ಸಕ್ಕರೆ ಕಾಯಿಲೆಯನ್ನು ವಾಸಿ ಮಾಡಿಬಿಡ್ತೇವೆ, ಅದನ್ನು ಹಿಮ್ಮೆಟ್ಟಿಸ್ತೇವೆ, ನೀವು KGಗಟ್ಟಲೆ ಸಿಹಿ ತಿಂಡಿಗಳನ್ನ ತಿನ್ಬೋದು, ಈ ರೀತಿಯ ಜಾಹೀರಾತುಗಳನ್ನು ನೋಡಿ ಜನ ಮೋಸ ಹೋಗಿ ತಮ್ಮ ಜೀವನ ಶೈಲಿ ಮತ್ತು ಔಷಧಿಗಳನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ಸಡಿಲ ಮಾಡ್ತಾರೆ. ಅದು ಕೂಡ ಬೇಕಾದಷ್ಟು ಹಾನಿಗೆ ಕಾರಣ ಆಗ್ತಾಯಿದೆ. ಹಾಗಾಗಿ ಸಕ್ಕರೆ ಕಾಯಿಲೆಗಳನ್ನು ನಿರಂತರವಾಗಿ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ನಿರಂತರವಾದಂತಹ ಜ್ಞಾನ, ನಿರಂತರವಾದಂತಹ ತರಬೇತಿ ಅತ್ಯವಶ್ಯಕ. ಇದು ದೈನಂದಿನ ಬದುಕಿನಲ್ಲಿ ಯಾವುದೇ ಒಂದು ಆಸ್ಪತ್ರೆ, ಯಾವುದೇ ಒಂದು ಸಕ್ಕರೆ ಕಾಯಿಲೆ ತಜ್ಞ ದಿನನಿತ್ಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮನಗೊಂಡಂಥ ಸಿಯೋಗ್ ಆಸ್ಪತ್ರೆ ಸಕ್ಕರೆ ಕಾಯಿಲೆಯ ರೋಗಿಗಳಿಗಾಗಿಯೇ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದೆ ಕಳೆದ 5 ವರ್ಷಗಳಿಂದ, ಸಿಯೋಗ್ ಡಯಾಬಿಟಿಕ್ಸ್ ಹೆಲ್ತ್ ಕ್ಲಬ್ ಅಂತ. ಈಗ ಈ ಕ್ಲಬ್ನಲ್ಲಿ 500 ಜನ ಸದಸ್ಯರುಗಳಿದ್ದಾರೆ. ಸಕ್ಕರೆ ಕಾಯಿಲೆ ರೋಗಿಗಳೇ ಇದರ ಅಧ್ಯಕ್ಷರಾಗಿದ್ದಾರೆ, ಕಾರ್ಯಕಾರಿ ಸಮಿತಿ ಇದೆ. ಈ ಒಂದು ಸಂಘದ ಉದ್ದೇಶ ಏನು ಅಂತಂದರೆ, ಈ ಸಂಘದ ವತಿಯಿಂದ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೇವೆ. ಯಾರ್ಯಾರು ಇದಕ್ಕೆ ಸದಸ್ಯರಾಗ್ತಾರೋ ಅವರಿಗೆ ಒಂದು ವಾಟ್ಸಪ್ ಗ್ರೂಪನ್ನು ಮಾಡ್ತೇವೆ. ಈ ವಾಟ್ಸಪ್ ಗ್ರೂಪ್ನೆಲ್ಲ ಉದ್ದೇಶ ಏನು ಅಂತಂದರೆ, ಈ ವಾಟ್ಸಪ್ ಗ್ರೂಪಿನಲ್ಲಿ ನಿಮಗೆ ಏನಾದ್ರೂ ತೊಂದರೆಗಳಿದ್ದರೆ ಅಥವಾ ರಕ್ತ ಗ್ಲೂಕೋಸು ಏರುಪೇರಾಗ್ತಾಯಿದ್ರೆ ಅಲ್ಲಿ ನೀವು ವಾಟ್ಸಪ್ ಗ್ರೂಪ್ನಲ್ಲಿ ನೀವು ಬರೆದು ಹಾಕಿದ್ರೆ ಸಕ್ಕರೆ ಕಾಯಿಲೆಯ ತಜ್ಞರು ಮತ್ತು ನಾನು ಇದಕ್ಕೆ ನಿಮಗೆ ವಾಟ್ಸಪ್ ಗ್ರೂಪಿನಲ್ಲಿಯೇ ನಿಮಗೆ ನಾವು ನಿರ್ದೇಶನವನ್ನು, ಸಲಹೆಯನ್ನು ಕೊಡ್ತೇವೆ. ಕಾರಣ ಏನು ಅಂತಂದರೆ, ಬಹುಪಾಲು ಜನ ಇದು ದೈನಂದಿನ ನಿರ್ದೇಶನ ಬೇಕಾಗಿರೋದ್ರಿಂದ ಆಸ್ಪತ್ರೆಗೆ ಬರಲಿಕ್ಕೆ ಆಗಲ್ಲ ಮತ್ತು ವೈದ್ಯರನ್ನ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಈ ಒಂದು ವಾಟ್ಸಪ್ ಗ್ರೂಪನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಆಹಾರದ ಬಗ್ಗೆ ಕ್ವಶನ್ಗಳನ್ನು ಕೇಳ್ಬೋದು, ನಿಮಗಾಗ್ತಕ್ಕಂಥ ತೊಂದರೆಗಳನ್ನು ನೀವು ನಮೂದು ಮಾಡ್ಬೋದು, ಮತ್ತು ನಿಮ್ಮ ಮನೆಯಲ್ಲಿಯೇ ನೀವು ರಕ್ತ ಗ್ಲೂಕೋಸನ್ನು ಪರೀಕ್ಷೆ ಮಾಡಿಕೊಂಡು ಅದು ಎಷ್ಟೆಷ್ಟಿದೆ ಅಂತ ನೀವು ಅದ್ರ ಮೇಲೆ ನಮೂದಿ ಮಾಡಿದ್ರೆ ನಾವು ನಿಮಗೆ ಸಲಹೆಯನ್ನು ನಾವು ಕೊಡ್ತೇವೆ. ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಸಂಘದ ಮುಖ್ಯ ಉದ್ದೇಶ ಏನು ಅಂತಂದರೆ, ಅರಿವನ್ನು ಮೂಡಿಸ್ತಕ್ಕಂಥದ್ದು. ಸಕ್ಕರೆ ಕಾಯಿಲೆಯ ಬಗ್ಗೆ ಈ ಗ್ರೂಪ್ನಲ್ಲಿ ಪ್ರತಿನಿತ್ಯ ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು, ಒಂದು
ಆಲೋ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಇನ್ನೊಂದು, ಕನಿಷ್ಠ ಪ್ರತಿ ತಿಂಗಳು ಈ ಸದಸ್ಯರ ಸಭೆಯನ್ನು ಕರೆದು ತಜ್ಞ ವೈದ್ಯರುಗಳೊಂದಿಗೆ ಮುಖಾಮುಖಿಯಾಗಿ ಚರ್ಚೆ ಮಾಡ್ಬೋದು ನೀವು. ಇದರಲ್ಲಿ ಹೃದ್ರೋಗ ತಜ್ಞರು ಇರ್ತಾರೆ, ಕಣ್ಣಿನ ರೋಗ ತಜ್ಞರು ಇರ್ತಾರೆ, ಸಕ್ಕರೆ ಕಾಯಿಲೆ ರೋಗ ತಜ್ಞರು ಇರ್ತಾರೆ, ಮೂತ್ರಜನಕಾಂಗದ ನೆಫ್ರಾಲಜಿಸ್ಟ್ ಇರ್ತಾರೆ, ಕಾರ್ಡಿಯಾಲಜಿಸ್ಟ್ ಇರ್ತಾರೆ, ನರರೋಗ ತಜ್ಞರು ಇರ್ತಾರೆ. ಇವರ ಜೊತೆ ನೇರವಾಗಿ ನೀವು ಸಮಸ್ಯೆಗಳನ್ನು ಆಹಾರ ತಜ್ಞರು ಇರ್ತಾರೆ, ನೀವು ಚರ್ಚೆ ಮಾಡ್ಬೋದು. ನಿಮ್ಮ ನೀವು ಸಾಮಾನ್ಯವಾಗಿ ವೈದ್ಯರು ನೀವು ಸಲಹೆಗೆ ಹೋದಾಗ ತುಂಬ ಅವರು ಒತ್ತಡದಲ್ಲಿರ್ತಾರೆ, ಬ್ಯುಸಿ ಇರ್ತಾರೆ, ನಿಮಗೆ ಸಮಯವನ್ನು ಕೊಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇವರನ್ನು ತಿಂಗಳಿಗೊಮ್ಮೆ ಒಂದು ದಿನವನ್ನು ಮೀಸಲಾಗಿಟ್ಟು ನಾವು ಅವರನ್ನು ಕರೀತೇವೆ, ಮುಖಾಮುಖಿ ಚರ್ಚೆ ಮಾಡ್ತೇವೆ. ಇನ್ನೊಂದು ಬಹಳ ಮುಖ್ಯವಾಗಿ, ಪ್ರತಿನಿತ್ಯ ಸಕ್ಕರೆ ಕಾಯಿಲೆ ರೋಗಿಗಳು ಆಸ್ಪತ್ರೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಈ ಸಂಘದ ಮುಖಾಂತರ ಗ್ಲೂಕೋಮೀಟರನ್ನು ತೆಗೆದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಗ್ಲೂಕೋಮೀಟರ್ನ ಕೊಡೋದು, ಕಡಿಮೆ ಬೆಲೆಯಲ್ಲಿ ಆ ಸ್ಟ್ರಿಪ್ಗಳನ್ನು ಕೂಡ ಅವರಿಗೆ ಸರಬರಾಜು ಮಾಡಿ ಅವರು ಮನೆಯಲ್ಲಿಯೇ ಗ್ಲೂಕೋಮೀಟರ್ನ ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಸಿಯೋಗ ಆಸ್ಪತ್ರೆಯಲ್ಲಿ ನಾವು ತರಬೇತಿಯನ್ನು ಕೊಡ್ತೇವೆ. ಆ ತರಬೇತಿಗೆ ಅನುಗುಣವಾಗಿ ಅವರು 3 ದಿನಕ್ಕೊಮ್ಮೆ ಪ್ರತಿನಿತ್ಯ ಅವರು ತಮ್ಮ ಗ್ಲೂಕೋಸ್ ಪ್ರಮಾಣವನ್ನು ಪರೀಕ್ಷೆ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ನಲ್ಲಿ ಅವರು ನಮಗೆ ತಿಳಿಸ್ಬೋದು. ಇನ್ನು ಭಾಳ ಮುಖ್ಯವಾದಂಥದ್ದು ಅಂತಂತಂದರೆ, ನಾವು ಆಗಿಂದಾಗ್ಗೆ ತರಬೇತಿ ಶಿಬಿರಗಳನ್ನು ಮಾಡ್ತೇವೆ ಸಿಯೋಗ ಆಸ್ಪತ್ರೆಯಲ್ಲಿ. ಆಹಾರವನ್ನು ಇಲ್ಲೇ ತಯಾರು ಮಾಡಿ ಯಾವ ರೀತಿ ಬಗೆಯ ಆಹಾರವನ್ನು ತೆಗೆದುಕೊಳ್ಬೇಕು, ಯಾವ್ಯಾವ ತರಕಾರಿಗಳನ್ನು ಉಪಯೋಗಿಸ್ಬೇಕು, ಯಾವ್ಯಾವ ಧಾನ್ಯಗಳನ್ನು ಉಪಯೋಗಿಸ್ಬೇಕು ಅಂತಕ್ಕಂಥ ಒಂದು ಪ್ರಾಕ್ಟಿಕಲ್ಲಾಗಿ ನಾವೇ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದೇ ಇಲ್ಲೇ ಒಂದು ಆಹಾರವನ್ನು ತಯಾರು ಮಾಡಿಸಿ ಅದನ್ನು ನಾವು ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಸೇವಿಸಲಿಕ್ಕೆ ಹಾಗೆ ಇಲ್ಲೇ ನಾವು ಕೊಡ್ತೇವೆ ನಮ್ಮ ಸದಸ್ಯರುಗಳಿಗೆ. ಇನ್ನು ಸಕ್ಕರೆ ಕಾಯಿಲೆ ಇದ್ದರೆ ಎಲ್ಲ ಅಂಗಾಂಗಗಳು ಕಾಯಿಲೆಗೆ ಈಡಾಗುವಂಥ ಸಾಧ್ಯತೆ ಇರುತ್ತೆ. ಅದು ಕಿಡ್ನಿ, ನರ, ಹೀಗೆ ಎಲ್ಲ ಅಂಗಾಂಗಗಳು ಕಾಯಿಲೆಗೀಡಾಗ್ಬೋದು. ಈ ಎಲ್ಲ ಅಂಗಾಂಗಗಳನ್ನು ಕೂಡ ನಾವು ಪ್ರತಿ 3 ತಿಂಗಳಿಗೊಮ್ಮೆ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ, ಮುಂದೆ ಅವ್ರು ಏನಾದರೂ ಕಿಡ್ನಿ ಸಮಸ್ಯೆ ಬರ್ಬೋದಾ, ಕಣ್ಣಿನ ಸಮಸ್ಯೆ ಬರ್ಬೋದಾ, ಹೃದಯಾಘಾತ ಏನಾದರೂ ಆಗ್ಬೋದಾ, ಮುಂದೆ ಡಯಾಲಿಸಿಸ್ ಏನಾದ್ರು ಇವನಿಗೆ ಹೋಗುವಂಥ ಹಂತಕ್ಕೆ ಹೋಗೋ ಸಾಧ್ಯತೆ ಇದೆಯಾ, ಇವೆಲ್ಲವನ್ನು ಕೂಡ ಮುನ್ನೆಚ್ಚರಿಕೆಯ ಕ್ರಮಗಳನ್ನಾಗಿ ನಾವು ಪರೀಕ್ಷೆ ಮಾಡ್ತೇವೆ. ಮತ್ತು ಸಾಮಾನ್ಯವಾಗಿ ಒಂದು ಸಕ್ಕರೆ ಕಾಯಿಲೆಯ ರೋಗಿ ಕನಿಷ್ಠ 3 ತಿಂಗಳಿಗೊಮ್ಮೆ HbA1c ಮಾಡಿಸ್ಬೇಕು. 3 ತಿಂಗಳಿಗೊಮ್ಮೆ ಅವನು ಕಿಡ್ನಿಯನ್ನು ಪರೀಕ್ಷೆ ಮಾಡಿಸ್ಕೋಬೇಕು, ಅವನ ಕಣ್ಣಿನ ರೆಟಿನಾವನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಹೃದಯಕ್ಕೆ ಏನಾದ್ರೂ ಹೃದ್ರೋಗದ ಸಾಧ್ಯತೆ ಇದೆಯಾ, ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆಯಾ ಅಂತ ಅನ್ಲಿಕ್ಕೆ ಅವನು ಒಂದು ಇಕೋ ಮಾಡಿಸ್ಕೋಬೇಕು, TMT ಮಾಡಿಸ್ಕೋಬೇಕು, ಮತ್ತು ಮೂತ್ರ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು, HbA1cಯನ್ನು ಮಾಡಿಸ್ಕೋಬೇಕು. ಆಮೇಲೆ ಪ್ರತಿ ತಿಂಗಳೂ ಕೂಡ ಸಲಹೆ ತಗೋಬೇಕು. ಇವೆಲ್ಲವನ್ನು ಮಾಡಬೇಕು ಅಂತಂದರೆ ಕನಿಷ್ಠ 25,000 ರೂಪಾಯಿಗಳು ಒಂದು ವರ್ಷಕ್ಕೆ ಅವನಿಗೆ ತಗಲುತ್ತೆ. ಇದು ಕೆಲವರಿಗೆ, ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಭಾಳ ಆರ್ಥಿಕವಾಗಿ ತುಂಬ ಕಷ್ಟದ ಕೆಲಸ. ನಾವೇನು ಮಾಡ್ತೀವಿ ಅಂತಂದರೆ, ಈ ಕ್ಲಬ್ಬಿನ ಸದಸ್ಯರಾದಂಥವರಿಗೆ 3,500 ರೂಪಾಯಿಗಳು ಪ್ಲಸ್ ಈ ಒಂದು ಸಂಘದ ಮೆಂಬರ್ಶಿಪ್ ಫೀಸ್ 400 ರೂಪಾಯಿಗಳನ್ನು ಅವ್ರಿಗೆ ಕಟ್ಟಿದ್ರೆ ವರ್ಷವಿಡೀ ಅವರಿಗೆ ಉಚಿತವಾದಂಥ ಚಿಕಿತ್ಸೆ. 3 ತಿಂಗಳಿಗೊಮ್ಮೆ HbA1c, ಪ್ರತಿ ತಿಂಗಳು ಕೂಡ ತಜ್ಞ ವೈದ್ಯರ ಸಲಹೆ, 6 ತಿಂಗಳಿಗೊಮ್ಮೆ ಕಂಪ್ಲೀಟ್ ಬಾಡಿ ಚೆಕಪ್, ಇವೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಇವರೇನಾದರೂ ಆಕಸ್ಮಿಕವಾಗಿ ಸಿಯೋಗ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ಏನಾದ್ರೂ ಅವರು ಸೇರಿಕೊಂಡ್ರೆ ತಮ್ಮ ಬಿಲ್ನಲ್ಲಿ 10% ಇವರಿಗೆ ರಿಯಾಯಿತಿಯನ್ನು ಕೂಡ ನಾವು ಕೊಡ್ತೇವೆ. ಸಕ್ಕರೆ ಕಾಯಿಲೆಯ ಔಷಧಿಗಳು ಕೂಡ ಇವತ್ತು ಭಾಳ ಹೆಚ್ಚಳ ಆಗಿದೆ ದರ. ನಾವು ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಔಷಧಿಗಳು ಸಿಗಬೇಕು ಅನ್ನೋ ಕಾರಣಕ್ಕಾಗಿ
ಅವರ ಬಿಲ್ಲಿನ ಮೇಲೆ ಶೇಕಡ 25% ಔಷಧಿಗಳ ಮೇಲೆ ಅವರಿಗೆ ರಿಯಾಯಿತಿಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. 3 ತಿಂಗಳಿಗೊಮ್ಮೆ ಸಕ್ಕರೆ ಕಾಯಿಲೆ ಬಗ್ಗೆ ವಿಚಾರ ಸಂಕಿರಣವನ್ನು ನಾವು ಮಾಡ್ತೇವೆ ಮತ್ತು ರೋಗಿಗಳ ನಡುವೆನೇ ಒಂದು ಚರ್ಚಾ ಕೂಟಗಳನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಈ ರೀತಿಯ ಒಂದು ಬೃಹತ್ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಘ ಕಳೆದ 5 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ. ಈಗ ನಾವು ವ್ಯಾಪಕವಾಗಿ ಮೈಸೂರು ನಗರಿನ ಸುಮಾರು ನಮ್ಮ ಆಸ್ಪತ್ರೆಯ 5-6 ಕಿಲೋಮೀಟರ್ನ ಸುತ್ತಮುತ್ತ ಮನೆಗೆ ಹೋಗಿ ಸಕ್ಕರೆ ಕಾಯಿಲೆಯವರು ಇದ್ದಾರೆ, ಅವರು ಎಷ್ಟು ಜನ ಇದ್ದಾರೆ, ಏನು ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಅವರನ್ನು ಈ ಸಂಘದ ಸದಸ್ಯರುಗಳನ್ನು ಮಾಡಲಿಕ್ಕೆ ಒಂದು ಆಯೋಜನೆಯನ್ನು ಕೂಡ ನಾವು ಹಾಕ್ಕೊಂಡು ಕಳೆದ 6 ತಿಂಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇನ್ನೊಂದು ಬಹಳ ಮುಖ್ಯವಾಗಿ ಕೆಲವು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲಿಕ್ಕೆ ಸಕ್ಕರೆ ಕಾಯಿಲೆ ರೋಗಿಗಳ ಆ ಸಂಘದಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಕೆಲವರು ಈ ಜಾಹೀರಾತಿನಲ್ಲಿ ಬೇಕಾದಷ್ಟು ತಪ್ಪು ಜಾಹೀರಾತುಗಳನ್ನು ಕೊಟ್ಟು ಜನನ ತಪ್ಪು ದಾರಿಗಳಿಗೆ ಇಳಿತಾ ಇದ್ದಾರೆ. ಸಿರಿಧಾನ್ಯಗಳನ್ನು ಉಪಯೋಗಿಸ್ಬಿಟ್ರೆ ಸಕ್ಕರೆ ಕಾಯಿಲೆ ಪೂರ್ತಿ ವಾಸಿ ಆಗಿಬಿಡುತ್ತೆ ಅಂತ. ಇದು ಶುದ್ಧ ಸುಳ್ಳು. ಸಿರಿಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಇರುತ್ತೆ, ನಾರಿನಂಶ ಮತ್ತು ವಿಟಮಿನ್ಗಳು ಜಾಸ್ತಿ ಇರುತ್ತೆ. ಆದರೆ ಅವುಗಳನ್ನೇ ಪೂರ್ಣವಾಗಿ ಆಹಾರದಲ್ಲಿ ಉಪಯೋಗಿಸೋದು ಆರೋಗ್ಯಕರವಲ್ಲ. ಯಾವುದೇ ಒಂದು ಆಹಾರ ಎಲ್ಲವೂ ಇರಬೇಕು ಅದರಲ್ಲಿ, ಆದರೆ ಕಾರ್ಬೋಹೈಡ್ರೇಟ್ಗಳ ಪ್ರಮಾಣ ಕಡಿಮೆ ಇರಬೇಕು, ನಾರಿನ ಅಂಶ ಜಾಸ್ತಿ ಇರಬೇಕು. ಒಂದು ಶಕ್ತಿ ಎಷ್ಟು ಬೇಕು ಒಬ್ಬ ವ್ಯಕ್ತಿಗೆ ಅಷ್ಟು ಇರಬೇಕು. ಅದು ಒಂದು ಸಿರಿಧಾನ್ಯಗಳ ಬಗ್ಗೆ ಒಂದು ಇಲ್ಲಿಲ್ಲದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಿರಿಧಾನ್ಯಗಳಿಂದ ವಾಸಿ ಆಗುತ್ತೆ ಅಂದರೆ, ಇನ್ನು ಸಕ್ಕರೆ ಕಾಯಿಲೆ ವಾಸಿ ಆಗುತ್ತಾ? ಇಲ್ಲ. ಸಕ್ಕರೆ ಕಾಯಿಲೆ ಯಾವ ಕಾರಣಕ್ಕೂ ಕೂಡ ಸಂಪೂರ್ಣವಾಗಿ ವಾಸಿಯಾಗದ ಕಾಯಿಲೆ. ಯಾವುದೇ ಒಂದು ಕಾಯಿಲೆಗೆ ನಿಮ್ಗೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಟೈಫಾಯ್ಡ್ ಬರುತ್ತೆ, ಡೆಂಗು ಬರುತ್ತೆ, ಇವೆಲ್ಲ ವಾಸಿಯಾಗೋ ಕಾಯಿಲೆಗಳು. ಅಂದರೆ ಒಮ್ಮೆ ಬಂದರೆ ಅದು ಚಿಕಿತ್ಸೆ ಕೊಟ್ಟ ನಂತರ ಮತ್ತೆ ಅದು ಮರುಕಳಿಸಲ್ಲ, ಅದು ಇನ್ನೊಂದು ಇನ್ಫೆಕ್ಷನ್ ಆಗಬೇಕು ಅಷ್ಟೇ. ಆದರೆ ಸಕ್ಕರೆ ಕಾಯಿಲೆ ನೀವು ಔಷಧಗಳಿಂದ, ಆಹಾರದಿಂದ, ಜೀವನ ಶೈಲಿಯಿಂದ ಒಮ್ಮೆ ನಿಯಂತ್ರಣಕ್ಕೆ ಬಂದರೆ ಅದೇ ಜೀವನ ಶೈಲಿ, ಅದೇ ಔಷಧಗಳನ್ನು ನೀವು ನಿರಂತರವಾಗಿ ಉಪಯೋಗಿಸ್ತಾ ಇರಬೇಕು. ಅದನ್ನು ನಿಲ್ಲಿಸ್ಬಿಟ್ರೆ ನಿಮಗೆ ಸಕ್ಕರೆ ಕಾಯಿಲೆ ಖಂಡಿತ ಮರುಕಳಿಸುತ್ತೆ. ವಾಸಿಯಾಗೋದು ಅಂತಂದರೆ ಎಲ್ಲವನ್ನು ನಿಲ್ಲಿಸಿ ನಿಮ್ಮ ಸಹಜ ಜೀವನವನ್ನು ನಡೆಸ್ತಾ ಇದ್ದರೆ ನಿಮ್ಮ ಬ್ಲಡ್ ಶುಗರು ಸಹಜ ಪ್ರಮಾಣದಲ್ಲಿ ಇರಬೇಕು. ನೀವು ಈ ಮಾತನ್ನು ನಂಬತಕ್ಕಂಥವ್ರು ಇದನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಕೆಲವರು ಹೇಳ್ತಾರೆ ನೀವು ಮಾತುಗಳನ್ನು ನಿಲ್ಲಿಸ್ಬಿಡಿ, ನಾವು ಕೊಡತಕ್ಕಂಥ ಉಪಯೋಗಿಸಿ ಅಂತ. ಹೌದು, ಮಾಡಿ, ಪ್ರಯತ್ನ ಮಾಡಿ. ಆ ಪ್ರಯೋಗ ಮಾಡುವಾಗ ನೀವು ಪ್ರತಿದಿನ ಬ್ಲಡ್ ಶುಗರ್ ನೋಡ್ಕೊಳ್ಳಿ, ಹಸಿದ ಹೊಟ್ಟೆನಲ್ಲಿ ಮತ್ತು ಆಹಾರ ತಗೊಂಡು 3 ತಿಂಗಳಿಗೊಂದ್ಸರಿ HbA1c ಮಾಡಿ ನೋಡಿ. ಸುಮಾರು 1 ವರ್ಷಗಳ ಕಾಲ ಮಾಡಿ. ಅವೆಲ್ಲ ಮಾಡಿನೂ ಕೂಡ ನೀವು ಏನು ಬೇರೆಯವರು ಏನು ನಿಮಗೆ ಸಲಹೆ ಕೊಟ್ಟಿರ್ತಾರೆ ಅದು ನಿಜವಾದರೆ ಆವಾಗ ನೀವು ನಂಬೋದು. ಬಟ್ ಇವತ್ತು ಪ್ರಪಂಚದಲ್ಲಿ ನಡೆದಿರ್ತಕ್ಕಂಥ ಸಂಶೋಧನೆಗಳ ಪ್ರಕಾರ ಇವೆಲ್ಲವೂ ಕೂಡ ಸುಳ್ಳು. ಸಕ್ಕರೆ ಕಾಯಿಲೆ ಎಲ್ಲಿವರೆಗೆ ನೀವು ಔಷಧಿ ತಗೋತಾ ಇರ್ತೀರೋ, ಎಲ್ಲಿವರೆಗೆ ಜೀವನ ಶೈಲಿಯ ಬದಲಾದ ಜೀವನ ಶೈಲಿಯ ಸಕ್ಕರೆ ಕಾಯಿಲೆಗೆ ಪೂರಕವಾದಂತಹ ಜೀವನ ಶೈಲಿಯನ್ನು ನೀವು ಪಾಲನೆ ಮಾಡ್ತಿರೋ, ಆಹಾರ ನಿಯಮಗಳನ್ನು ಪಾಲನೆ ಮಾಡ್ತಿರೋ, ಧೂಮಪಾನ ಮದ್ಯಪಾನವನ್ನು ಬಿಟ್ಟು ವ್ಯಾಯಾಮವನ್ನು ಮಾಡ್ತಿರೋ, ಅಲ್ಲಿಯವರೆಗೆ ಅದು ನಿಯಂತ್ರಣದಲ್ಲಿರುತ್ತೆ. ಅದನ್ನು ಬಿಟ್ಟ 1-2 ತಿಂಗಳಲ್ಲೇ ಅದು ಮರುಕಳಿಸುತ್ತೆ. ನೀವೇನು ಮಾಡ್ತೀರಿ, ಆ ಸಮಯದಲ್ಲಿ ಕಂಟ್ರೋಲ್ ಇರುತ್ತೆ. ಸುಮಾರು 15-20 ದಿನ ನೋಡ್ತೀರಿ, ಯಾವತ್ತೋ ಒಂದು ಸಂದರ್ಭದಲ್ಲಿ ನೋಡಿದಂಥ ಸಕ್ಕರೆ ಕಾಯಿಲೆನ ರಕ್ತ ಗ್ಲೂಕೋಸ್ ಕಡಿಮೆ ಇರುತ್ತೆ, ಅವು ಚೆನ್ನಾಗಿದೆ ಅಂದ್ಬಿಟ್ಟು ನೀವು ಮೌನವಾಗಿ ಪರೀಕ್ಷೆನೇ ಮಾಡಿಸ್ಕೊಳ್ಳೋಕೆ ಹೋಗಲ್ಲ. ಅದು ತಪ್ಪು. ಸೊ ಹಾಗಾಗಿ ಇವ್ಯಾವ ಜಾಹೀರಾತುಗಳನ್ನು ಕೂಡ ನಂಬಬೇಡಿ. ಸಕ್ಕರೆ ಕಾಯಿಲೆನ ಹಿಮ್ಮೆಟ್ಟಿಸ್ಬೋದು ಜೀವನ ಶೈಲಿಯಿಂದ. ಅದು ಅಲ್ಪ ಪ್ರಮಾಣದ, ಮಧ್ಯಮ ಪ್ರಮಾಣದ, ಅಲ್ಪ ಪ್ರಮಾಣದ ಸಕ್ಕರೆ ಕಾಯಿಲೆ ಇದ್ದರೆ
ನಿಮ್ಮ ಆಹಾರ ನಿಯಮಗಳು, ವ್ಯಾಯಾಮ ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದ ನೀವು ಅದನ್ನು ಔಷಧಗಳಿಲ್ಲದೇ ನಿಯಂತ್ರಣ ಮಾಡ್ಕೋಬೋದು, ನಿಜ. ಆದರೆ ಗಂಭೀರ ಸ್ವರೂಪದ ಕಾಯಿಲೆಗಳನ್ನು ಯಾವ ಕಾರಣಕ್ಕೂ ಕೂಡ ಔಷಧಗಳು ಇಲ್ಲದೇ, ಜೀವನ ಶೈಲಿಯ ಬದಲಾವಣೆಗಳಿಲ್ಲದೇ ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ವೈಜ್ಞಾನಿಕವಾದಂತಹ ಸತ್ಯ. ಯಾವುದೋ ಬಳ್ಳಿಯನ್ನು ತಿಂದುಬಿಟ್ರೆ, ಯಾವುದೋ ಒಂದು ಸೊಪ್ಪನ್ನು ತಿಂದುಬಿಟ್ರೆ, ಯಾವುದೋ ಒಂದು ಆಯುರ್ವೇದಿಕ್ ಔಷಧವನ್ನು ತಿಂದುಬಿಟ್ರೆ ವಾಸಿಯಾಗುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕ ಸತ್ಯ ಅಲ್ಲ. ಹಾಗೇನಾದ್ರು ಮಾಡೋಂಗಿದೆ ಅವ್ರಿಗೆ ನೊಬೆಲ್ ಪ್ರೈಸ್ ಕೊಡ್ಬೋದಲ್ಲ. ಸಕ್ಕರೆ ಕಾಯಿಲೆ ಪೂರ್ಣ ವಾಸಿ ಮಾಡ್ತೀನಿ ಅನ್ನೋರು ದಯಮಾಡಿ ಅವರು ನಮ್ಮ ಹತ್ರ ಬರಲಿ, ನಮ್ಮ ಹತ್ರ ಸುಯೋಗ ಆಸ್ಪತ್ರೆಗೆ ಬರಲಿ. ನಾವು ಅವರು ಕೊಡ್ತೀವಿ. ಒಂದು ರಿಸರ್ಚಿನೇ ಮಾಡೋಣ. ನಮ್ಮ ಹತ್ರ ಸಕ್ಕರೆ ಕಾಯಿಲೆ ರೋಗಿಗಳ ಸಂಘ ಇದೆ, ಅವ್ರು ರಿಸರ್ಚ್ ಮಾಡೋಣ. ಆದರೆ ಸುಮ್ಮನೆ ಜಾಹೀರಾತಿಗೆ ದುಡ್ಡು ಮಾಡೋಕ್ಕೋಸ್ಕರ ತಪ್ಪು ಸುಳ್ಳುಗಳನ್ನು ಹೇಳಿ ಜನದ ಆರೋಗ್ಯದ ಮೇಲೆ ನೀವು ಚೆಲ್ಲಾಟ ಆಡಬೇಡಿ ಅಂಥೇಳಿ ಈ ರೀತಿಯ ಪ್ರಚಾರ ಮಾಡೋರಿಗೆ ನಾನೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಹೃದಯ ಸಿಹಿಮೂತ್ರ ಬಂಧುಗಳೇ, ಸುಯೋಗ ಆಸ್ಪತ್ರೆಯಲ್ಲಿ ನಿಮಗಾಗಿ, ನಿಮ್ಮ ಯೋಗಕ್ಷೇಮಕ್ಕಾಗಿ ಸುದೀರ್ಘವಾಗಿ ದೀರ್ಘಕಾಲ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡಿ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗಬಾರ್ದು, ಹೃದಯಾಘಾತ ಆಗಬಾರ್ದು, ಕ್ಯಾನ್ಸರ್ ಬರಬಾರ್ದು, ನಿಮ್ಮ ಕಣ್ಣುಗಳು ಚೆನ್ನಾಗಿರಬೇಕು ಅನ್ನೋದನ್ನು ನಿಮ್ಮ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥ, ನಿರಂತರವಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಸಕ್ಕರೆ ಕಾಯಿಲೆ ರೋಗಿಗಳ ಸಂಘವನ್ನು ಮಾಡಿದ್ದೇವೆ. ಈ ಸಂಘಕ್ಕೆ 500 ರೂಪಾಯಿಗಳನ್ನು ಕೊಟ್ಟು ನೀವು ಸದಸ್ಯರಾಗ್ಬೋದು. ಮತ್ತು ಆಸಕ್ತಿ ಇರ್ತಕ್ಕಂಥವರು 3,500 ರೂಪಾಯಿಗಳನ್ನು ಪಾವತಿ ಮಾಡಿ ವರ್ಷವಿಡೀ ನಿಮ್ಮ ಸುಮಾರು 25,000 ರೂಪಾಯಿಗಳ ಸೌಲಭ್ಯವನ್ನು ಪಡಿಬೋದು. ನೀವೆಲ್ಲರೂ ಕೂಡ ಈ ಒಂದು ಯೋಜನೆಯನ್ನು ಉಪಯೋಗಿಸಬೇಕು ಅಂಥೇಳಿ ನಿಮ್ಮಲ್ಲಿ ಕಳಕಳಿಗೆ ಮನವಿ ಮಾಡ್ತಾನೆ. ನಮಸ್ಕಾರ.